ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿಗಳ ಪೈಕಿ ಗೌರಿಶಂಕರ ಕೂಡ ಒಂದು. ಗೌರಿಶಂಕರ ಧಾರಾವಾಹಿಯಲ್ಲಿ ನಾಯಕ ಶಂಕರನ ತಂಗಿ ಐಶು ಆಗಿ ನಟಿಸುತ್ತಿರುವ ಚಂದುಳ್ಳಿ ಚೆಲುವೆ ಹೆಸರು ಅಭಿಜ್ಞಾ ಭಟ್. ಬಜಾರಿ ಹೆಣ್ಣು ಮಗಳಾಗಿ ತೆರೆಯ ಮೇಲೆ ಮೂಡಿ ಮಾಡುತ್ತಿರುವ ಅಭಿಜ್ಞಾ ಭಟ್ ಧಾರಾವಾಹಿಯ ಜೊತೆಗೆ ರಿಯಾಲಿಟಿ ಶೋನಲ್ಲಿಯೂ ಕಾಣಿಸಿಕೊಳ್ಳುತ್ತಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಶುರುವಾಗಿರುವ ಹೊಸ ರಿಯಾಲಿಟಿ ಶೋ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಮೆಂಟರ್ ಆಗಿ ಅಭಿಜ್ಞಾ ಭಟ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಸದ್ಯ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆಯುತ್ತಿರುವ ಅಭಿಜ್ಞಾ ಭಟ್ ಅವರ ಕಿರುತೆರೆಯ ಪಯಣ ಶುರುವಾಗಿದ್ದು ಕೂಡ ರಿಯಾಲಿಟಿ ಶೋನಿಂದ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಸೀಸನ್ 4ರ ಸ್ಪರ್ಧಿಯಾಗಿ ಕಿರುತೆರೆಗೆ ಕಾಲಿಟ್ಟ ಅಭಿಜ್ಞಾ ಭಟ್ ಆ ಶೋವಿನಲ್ಲಿ ಫೈನಲಿಸ್ಟ್ ಆಗಿಯೂ ಹೊರಹೊಮ್ಮಿದರು. ನಂತರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕುಕ್ಕು ವಿತ್ ಕಿರಿಕು ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಅಭಿಜ್ಞಾ ಭಟ್ ರಾಮಾಚಾರಿ ಧಾರಾವಾಹಿಯಲ್ಲಿ ದೀಪಾಳಾಗಿ ಅಭಿನಯಿಸಿದರು. ರಾಮಾಚಾರಿ ಧಾರಾವಾಹಿಯಲ್ಲಿ ನಾಯಕ ರಾಮಾಚಾರಿಯ ಮಾವನ ಮಗಳು ದೀಪಾ ಆಗಿ ನಟಿಸಿದ್ದರು ಅಭಿಜ್ಞಾ ಭಟ್. ಮುಂದೆ ಗೌರಿಶಂಕರ ಧಾರಾವಾಹಿಯ ಐಶು ಪಾತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಾಗ ದೀಪಾ ಪಾತ್ರಕ್ಕೆ ಈಕೆ ವಿದಾಯ ಹೇಳಿದ್ದರು. ರಾಮಾಚಾರಿಯ ದೀಪಾ ಪಾತ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಎಂಬುದು ಇವರ ಅಭಿಪ್ರಾಯ. ಅದೇ ಸಮಯಕ್ಕೆ ಗೌರಿಶಂಕರ ಧಾರಾವಾಹಿಯ ಐಶು ಪಾತ್ರದಲ್ಲಿ ನಟಿಸುವ ಅವಕಾಶ ಅಭಿಜ್ಞಾಗೆ ದೊರಕಿತು. ಗೌರಿಶಂಕರ ಧಾರಾವಾಹಿಯ ಮ್ಯಾನೇಜರ್ ಕರೆ ಮಾಡಿ ಧಾರಾವಾಹಿಯಲ್ಲಿ ಹೀರೋ ತಂಗಿಯ ಪಾತ್ರಕ್ಕೆ ನಟಿಸುವ ಆಫರ್ ಕೊಟ್ಟರು. ಆ ಸಮಯದಲ್ಲಿ MBA ಮಾಡುತ್ತಿರುವುದರಿಂದ ಎರಡೆರಡು ಧಾರಾವಾಹಿಗಳಿಗೆ ಸಮಯ ಸಾಕಾಗುವುದಿಲ್ಲ ಎಂದು ಅಭಿಜ್ಞಾ ಬಂದ ಅವಕಾಶವನ್ನ ನಿರಾಕರಿಸಿದರು. ಗೌರಿಶಂಕರ ಧಾರಾವಾಹಿಯಲ್ಲಿ ಹೀರೋ ತಂಗಿ ಪಾತ್ರವಾದರೂ ಎರಡನೇ ಹೀರೋಯಿನ್ ಅಷ್ಟು ಪ್ರಾಮುಖ್ಯತೆ ಇದೆ ಎಂದು ಹೇಳಿದರು. ಆ ಸಮಯದಲ್ಲಿ ಅಭಿಜ್ಞಾ ಉತ್ತಮ ಸಂಭಾವನೆಯನ್ನ ಡಿಮ್ಯಾಂಡ್ ಮಾಡಿದರು. ಧಾರಾವಾಹಿ ತಂಡ ಅದಕ್ಕೆ ಒಪ್ಪಿತ್ತು. ಆ ಕಾರಣದಿಂದ ಧಾರಾವಾಹಿ ರಾಮಾಚಾರಿಯ ದೀಪಾ ಪಾತ್ರಕ್ಕೆ ವಿದಾಯ ಹೇಳಿ ನಾಯಕಿಯಷ್ಟೇ ಪ್ರಾಮುಖ್ಯತೆ ಇರುವ ಐಶು ಪಾತ್ರವನ್ನ ಒಪ್ಪಿಕೊಂಡ ಈಕೆ ಇಂದು ಕಿರುತೆರೆ ಪಾಲಿಗೆ ಪ್ರೀತಿಯ ಐಶು ಆಗಿದ್ದಾರೆ. ಇನ್ನು ಐಶು ಪಾತ್ರಕ್ಕೆ ಅಭಿಜ್ಞಾ ಭಟ್ ಅವರು ಯಾವುದೋ ಆಡಿಷನ್ ನಿಲ್ಲದೆ ಆಯ್ಕೆಯಾದರು. ಉಡುಪಿ ಮೂಲದವರಾದ ಈಕೆ ಐಶು ಪಾತ್ರದಲ್ಲಿ ಮಂಡ್ಯ ಕಡೆಯ ಭಾಷೆ ಮಾತನಾಡುತ್ತಿದ್ದು ಅದಕ್ಕಾಗಿ ತರಬೇತಿಯನ್ನ ಪಡೆದಿದ್ದಾರೆ. ದೀಪಾ ಪಾತ್ರದ ಮೂಲಕ ಕಿರುತೆರೆಗೆ ಕಾಲಿಟ್ಟರು. ಆ ಪಾತ್ರ ನನಗೆ ಸಮಾಧಾನ ನೀಡಲಿಲ್ಲ, ಆದರೆ ಆ ಸಮಾಧಾನ ನನಗೀಗ ಐಶು ಪಾತ್ರದಿಂದ ದೊರೆತಿದೆ ಎಂದು ಈ ಹಿಂದೆ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.